ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮುಗ್ದಿದೆ. ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಮುಗೀತು. ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಏನಾದರೂ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ, ಸ್ವಲ್ಪ ಟೈಮು ಹಂಗೆ ಇತ್ತಲ್ಲ ಅಂತೇಳಿ ಒಂದು ಏನಾದರೂ ಕ್ರಾಫ್ಟ್ ಮಾಡೋಣ ಅಂತ ಪ್ಲಾಸ್ಟಿಕ್ ಸ್ಪೂನಿಂದ ಲೋಟಸ್ ಮಾಡಿದೆ, ಟ್ರೈ ಮಾಡಿದೆ. ನೀವು ಆಲ್ಮೋಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಹೆಂಗ್ ಮಾಡೋದು ಏನು ಅಂತೇಳಿ. ಹಂಗೆ ನಾನು ಒಂದ್ಸಲ ಟ್ರೈ ಮಾಡ್ದಿದ್ದೆ, ಫಸ್ಟ್ ಟ್ರೈ ಮಾಡಿರೋದು. ಹೆಂಗ್ ಬರುತ್ತೆ ಏನು ಅಂತ ಏನು ಗೊತ್ತಿಲ್ಲ. ನೋಡಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಬಂದಿದೆ ಇದು. ಈ ತರ 2 ಮಾಡಿದ್ದೀನಿ ನಾನು. 2 ಸೈಡ್ ಇಡೋದಕ್ಕೆ, ಲಕ್ಷ್ಮಿ ಕೂರಿಸಿದಾಗ ಹಿಂಗೆ ಸೈಡ್ ಅಲ್ಲಿ ಇಡೋದಕ್ಕೆ 2 ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದನ್ನ ಹೆಂಗ್ ಮಾಡೋದು ಅಂತ ಹೇಳಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಾನು. ಅದನ್ನ ಆಡ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಫಸ್ಟ್ ನಾನು ಇಲ್ಲೊಂದು ಕಾರ್ಡ್ಬೋರ್ಡ್ ಶೀಟ್ ತಗೊಳ್ತಾ ಇದ್ದೀನಿ. ಅದಕ್ಕೆ ನನಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದ್ರಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಥವಾ ಚಿಕ್ಕದು ಬೇಕೋ ಆ ಅಳತೆಯಲ್ಲಿ ತಗೊಂಡು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಕಾರ್ಡ್ಬೋರ್ಡ್ ಶೀಟ್ ಸೈಜ್ಗೆ ನೀವು ಕ್ಲಾತ್ ಬೇಕಾದ್ರೆ ಕ್ಲಾತ್, ಇಲ್ಲಾಂದ್ರೆ ಪೇಪರ್ ಬೇಕಂದ್ರೆ ಪೇಪರ್, ನೀವು ಯಾವ ಕಲರ್ ಬೇಕಾದ್ರೂ ಆ ಸೈಜಿಗೆ ಕಟ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡಬೇಕು. ನಾನು ಇದನ್ನ ಸ್ಟಿಕ್ ಮಾಡೋದಕ್ಕೆ ಫೆವಿಕಾಲ್ ಹಾಕೊಳ್ತಾ ಇದ್ದೀನಿ. 2 ಸೈಡು ಅದು ಸೇಮ್ ಕಟ್ ಮಾಡಿಕೊಂಡು 2 ಸೈಡು ಸ್ಟಿಕ್ ಮಾಡಬೇಕು. ಮಾರ್ಕೆಟ್ ಅಲ್ಲಿ ನಿಮಗೆ ಈ ತರ ಸ್ಪೂನ್ಗಳು ಸಿಗುತ್ತೆ. ಅದು ನಿಮಗೆ ಟ್ರಾನ್ಸ್ಪರೆಂಟ್ ಅಲ್ಲಿ ಇರುತ್ತೆ, ವೈಟ್ ಕಲರ್ ಅಲ್ಲಿ ಇರುತ್ತೆ. ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಇದನ್ನ ನಾನು ತೋರಿಸಿದ್ದೀನಲ್ಲ, ಈ ಅಳತೆಗೆ ನೀವು ಕಟ್ ಮಾಡ್ಕೋಬೇಕು. ಅದ್ರದ್ದು ಸ್ಟಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ಅದು ಕಟ್ ಮಾಡ್ಕೊಂಡು ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ. ಅದನ್ನ ಇವಾಗ ಕಾರ್ಡ್ಬೋರ್ಡ್ ಶೀಟ್ಗೆ ಅಂಟಿಸ್ಬೇಕು. ಸ್ಪೂನ್ ಸ್ಟಿಕ್ ಮಾಡಬೇಕು, ಹಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟಿಕ್ ಮಾಡ್ತಾ ಹೋಗ್ಬೇಕು. ಇದಕ್ಕೆ ನಾನು ಫೆವಿ ಬಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಇದು 15 to 20 ಮಿನಿಟ್ಸ್ ಬೇಕು ಸ್ಟಿಕ್ ಆಗೋದಕ್ಕೆ. ಸ್ಪೂನ್ ಎಲ್ಲದು ಸ್ಟಿಕ್ ಎಲ್ಲ ಆದ್ಮೇಲೆ ನಾನಿಲ್ಲಿ ಪೇಂಟ್ ಮಾಡಿದೀನಿ. ನಾನು ಪರ್ಫೆಕ್ಟ್ ಪೇಂಟರ್ ಏನಲ್ಲ. ನಾನು ಇಲ್ಲೊಂದು ಬಾಕ್ಸ್ ತರ ತಗೊಂಡಿದ್ದೀನಿ 2 ಸ್ಟ್ಯಾಂಡ್ ಮಾಡೋದಕ್ಕೆ ಅಂತ. ಅದು ಕಿಸಾನ್ ಜಾಮ್ದು ಬಾಕ್ಸ್ ತಗೊಂಡಿರೋದು. ನೀವು ಬೇಕಾದ್ರೆ ಬಾಟಲ್ ನ ಕಟ್ ಮಾಡಿ ಬೇಕಾದ್ರೆ ಸ್ಟ್ಯಾಂಡ್ ತರ ಯೂಸ್ ಮಾಡ್ಬೋದು. ನಾನು ಗೋಲ್ಡ್ ಕಲರ್ ಮಾಡ್ಕೊಂಡಿದ್ದೀನಿ. ನೀವು ಯಾವ್ದು ಕಲರ್ ಬೇಕಾದ್ರೆ ಮಾಡ್ಕೋಬಹುದು. ಪೇಂಟಿಂಗ್ ಎಲ್ಲ ಡ್ರೈ ಆದ್ಮೇಲೆ ಈಗ ಫೆವಿ ಬಾಂಡ್ ಹಾಕ್ಬಿಟ್ಟು ಇವಾಗ ಸ್ಟಿಕ್ ಮಾಡ್ತಾ ಇದ್ದೀನಿ. ನಾನು ಲೋಟಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ, ಅದು ಸ್ವಲ್ಪ ಡ್ರೈ ಆಗಬೇಕು. ನೆಕ್ಸ್ಟ್ ಅದಕ್ಕೆ ಇವಾಗ ಲೀವ್ಸ್ ತರ ಕೆಳಗಡೆ ಗ್ರೀನ್ ಕಲರ್ ಪೇಪರ್ ಅಲ್ಲಿ ಕೊಡೋಣ ಅಂತ. ಅದ್ ನೀವು ಬೇಕಾದ್ರೆ ಸ್ಟ್ಯಾಂಡ್ ಫಿಕ್ಸ್ ಮಾಡೋಕ್ಕಿಂತ ಮುಂಚೆನೆ ಬೇಕಾದ್ರೆ ಸ್ಟಿಕ್ ಮಾಡ್ಕೊಂಡು
ಲೀವ್ಸ್ ತರ ಬೇಕಾದ್ರೂ ಮಾಡ್ಬೋದು, ಅಥವಾ ನಾನ್ ತೋರಿಸಿರೋ ತರ ಬೇಕಾದ್ರೂ ಮಾಡ್ಕೋಬಹುದು. ಗ್ರೀನ್ ಕಲರ್ ಲೀವ್ಸ್ ತರ ಇದ್ರೆ ಇದಕ್ಕೆ ಚೆನ್ನಾಗಿ ಕಾಣುತ್ತೆ, ಪಿಂಕ್ ಕಲರ್ಗೆ ಗ್ರೀನ್ ಲುಕ್ ಬರುತ್ತೆ ಅಂತೇಳಿ ನಾನು ಅದನ್ನ ಕಟ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.